ಇತ್ತ ಹುಬ್ಬಳ್ಳಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಗುತ್ತಿಗೆದಾರನನ್ನ ಕಿಡ್ನಾಪ್ ಮಾಡಲಾಗಿತ್ತು. ನಿನ್ನೆಯಷ್ಟೇ ಕಿಡ್ನಾಪ್ ಆಗಿತ್ತು. ಕಿಡ್ನಾಪ್ ಆದಂತ 24 ಗಂಟೆಯೊಳಗೆ ಆರೋಪಿಯನ್ನ ಸೆರೆ ಹಿಡಿಯಲಾಗಿದೆ. ನಿನ್ನೆ ಮಧ್ಯಾಹ್ನ 12:30ರ ಸಂದರ್ಭದಲ್ಲಿ ಕಿಡ್ನಾಪ್ ಆಗಿದ್ದಂತಹ ಮೋಹನ್ ಚೌಹಾಣ್ ಹುಬ್ಬಳ್ಳಿ ನಗರದ ತೋಳನಕೆರೆ ಸಮೀಪ ನಡೆದಂತ ಅಪಹರಣ ಘಟನೆ. ಇನ್ನು ಕಿಡ್ನಾಪರ್ಸ್ ಬಸಪ್ಪ ದಳವಾಯಿ ಮತ್ತು ಸಹಚರರನ್ನ ಬಂಧಿಸಲಾಗಿದೆ. ಹುಬ್ಬಳ್ಳಿ ಉಪಕಾರ ಗೃಹ ನಿರ್ಮಾಣಕ್ಕೆ ಗುತ್ತಿಗೆಯನ್ನ ಪಡೆದಿದ್ದಂತಹ ಮೋಹನ್ ಸರಿಯಾಗಿ ಕೆಲಸ ಮಾಡದ ಹಿನ್ನೆಲೆಯಲ್ಲಿ ಕೆಲಸವನ್ನ ಹಿಂಪಡೆದಿದ್ದಂತಹ ಮೋಹನ್ ಇನ್ನು ಮಾಡಿದಂತಹ ಕೆಲಸಕ್ಕೆ ಹಣ ಪಾವತಿ ಮಾಡಿದಂತಹ ಮೋಹನ್ ನಂತರದಲ್ಲಿ ಆತನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಕಿಡ್ನಾಪ್ ಆದಂತಹ 24 ಗಂಟೆಯೊಳಗೆ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಿವಾಸಿಯಾಗಿರುವಂತಹ ಬಸಪ್ಪ ದಳವಾಯಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅಪಹರಣವನ್ನು ಮಾಡಿದ್ರು. ಮೋಹನ್ ಅಪಹರಣದ ದೃಶ್ಯಗಳು ಕೂಡ ಎಲ್ಲೆಡೆ ವೈರಲ್ ಆಗಿತ್ತು. ಹುಬ್ಬಳ್ಳಿಯ ಗೋಕುಲ ರೋಡ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಹುಬ್ಬಳ್ಳಿ ಉಪಕಾರ ಗೃಹ ನಿರ್ಮಾಣಕ್ಕೆ ಗುತ್ತಿಗೆಯನ್ನು ಪಡೆದಿದ್ರು ಮೋಹನ್. ನಂತರ ಬಸಪ್ಪ ದಳವಾಯಿಗೆ ಗುತ್ತಿಗೆಯನ್ನು ನೀಡಿದಂತಹ ಮೋಹನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅದನ್ನ ವಾಪಸ್ ಪಡ್ಕೊಂಡಿರ್ತಾರೆ ಮೋಹನ್. ಹಾಗಾಗಿ ಹಣ ಪಾವತಿಯನ್ನ ಮಾಡಿದ್ರೂ ಕೂಡ ಕಿಚ್ಚಿನ ಬೆನ್ನಲ್ಲೇ ಆತನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಇನ್ನೂ ಹೆಚ್ಚಿನ ಹಣ ಬರಬೇಕು ಅಂತ ಬಸಪ್ಪ ಜಗಳ ಕೂಡ ಆಗಿತ್ತು. ನಂತರ ದಳವಾಯಿನ ಕಿಡ್ನಾಪ್ ಮಾಡಲಾಗಿತ್ತು ಚೌಹಾಣ್. ಇದೀಗ ಚೌಹಾಣ್ನ ಯಾರು ಕಿಡ್ನಾಪ್ ಮಾಡಿದ್ರು ಅಂಥವರನ್ನ ಅರೆಸ್ಟ್ ಮಾಡಲಾಗಿದೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ.